ಹಲೋ ಫ್ರೆಂಡ್, ನಮಸ್ಕಾರ. ನಾನು ನಿತಿನ್. ನೀವು ಕೂಡ ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋ ನಿಮಗೋಸ್ಕರ ಇದೆ. ಇವತ್ತು ಫ್ರೆಂಡ್ಸ್ ನಿಮಗೆ 110% ರಿಯಲ್ ಅರ್ನಿಂಗ್ ಮೆಥಡ್ ಅನ್ನ ಹೇಳ್ತಾ ಇದ್ದೀನಿ. ಸೊ ನಾನು ಕೂಡ ಫ್ರೆಂಡ್ಸ್ ಆ ಮೆಥಡ್ ಇಂದ ಅರ್ನ್ ಮಾಡ್ತಿದ್ದೀನಿ. ತುಂಬಾ ಜನ ಇದ್ದಾರೆ ಇಲ್ಲಿ ಅದೇ ಮೆಥಡ್ ಅನ್ನ ಫಾಲೋ ಮಾಡ್ಕೊಂಡು ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡ್ತಿದ್ದಾರೆ. ಸೊ ಇವತ್ತು ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹೇಗೆ ನೀವು ಯೂಟ್ಯೂಬ್ ಇಂದ ಅರ್ನಿಂಗ್ ಮಾಡೋದು ಅಂತ. ಇಲ್ಲಿ ಯೂಟ್ಯೂಬ್ ಅಂದ ತಕ್ಷಣ ಫ್ರೆಂಡ್ಸ್ ನೀವು ತುಂಬಾ ಗಾಬರಿ ಹೋಗ್ಬೇಡಿ. ತುಂಬಾನೇ ಸಿಂಪಲ್ ಆಗಿರುವಂತಹ ಒಂದು ಚಾನಲ್ ಐಡಿಯಾ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಈಸಿಲಿ ಫ್ರೆಂಡ್ಸ್ ನೀವು ಮನೆಯಿಂದನೇ ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಮೊದಲಿಗೆ ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ನನ್ನ ಚಾನಲ್ ಓಪನ್ ಮಾಡಿದೀನಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವರು ಶಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ ಕೇವಲ ಇಲ್ಲಿ ಇವರು ಫ್ರೂಟ್ಸ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರೆ ವ್ಯೂಸ್ ಬಗ್ಗೆ ಮಾತಾಡೋದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇದಕ್ಕೆ ಎಷ್ಟು ವ್ಯೂಸ್ ಬಂದಿದೆ? 121 ಮಿಲಿಯನ್ ವ್ಯೂಸ್ ಬಂದಿದೆ. ಓಕೆ, 114 ಮಿಲಿಯನ್ ವ್ಯೂಸ್ ಬಂದಿದೆ, 101 ಮಿಲಿಯನ್ ವ್ಯೂಸ್ ಬಂದಿದೆ. ಓಕೆ, ಇಲ್ಲಿ ನೋಡ್ತಾ ಇರಬಹುದು 83 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಎಷ್ಟೊಂದು ಇವರು ವ್ಯೂಸ್ ಗಳನ್ನ ಪಡಿತಿದ್ದಾರೆ ಅಂತ. ಒಂದೊಂದು ವಿಡಿಯೋ ಇಂದ ಫ್ರೆಂಡ್ಸ್ ಇವರು 100 ಮಿಲಿಯನ್ 80 ಮಿಲಿಯನ್ ವ್ಯೂಸ್ ಅನ್ನ ಇವರು ಪಡಿತಿದ್ದಾರೆ. ಇದ್ರ ಮೇಲೆ ನೀವು ಯೋಚನೆ ಮಾಡ್ಕೊಳ್ಳಿ ಇವ್ರದ್ದು ಅರ್ನಿಂಗ್ ಎಷ್ಟು ಇರಬಹುದು ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇವ್ರದ್ದು ಅರ್ನಿಂಗ್ ಕೂಡ ನಿಮಗೆ ತೋರಿಸ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಇದು ಸೇಮ್ ಚಾನಲ್ ಇದೆ. ಸೊ ನೋಡ್ತಾ ಇದು ಕೂಡ ಸೇಮ್ ಚಾನಲ್ ಇದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ಇವ್ರದ್ದು ಅರ್ನಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವರು ಪರ್ ಮಂತ್ $56,000 ಅಂತ ಹೇಳ್ತಿದ್ದಾರೆ. $56,000 ಫ್ರೆಂಡ್ಸ್ ನಾವು ಕೌಂಟ್ ಮಾಡೋದು ಬೇಡ. ಇದರಲ್ಲಿ ಫ್ರೆಂಡ್ಸ್ ನೀವು ಕೇವಲ 1% ಅಂದ್ರೆ $1,000 ಅಂತ ಅನ್ಕೊಳ್ಳಿ. $1,000 ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಇವರು 1 ಲಕ್ಷ ಪರ್ ಮಂತ್ ಅರ್ನ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಇವರು 3 ಲಕ್ಷಕ್ಕಿಂತ ಜಾಸ್ತಿ ಇವರು ಅರ್ನಿಂಗ್ಸ್ ಮಾಡ್ತಾರೆ ಈ ಒಂದು ಚಾನಲ್ ಇಂದ. ಯಾಕಂದ್ರೆ ನೀವೇ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಫ್ರೆಂಡ್ಸ್, ಇದಕ್ಕೆ ಎಷ್ಟೊಂದು ವ್ಯೂಸ್ ಬರುತ್ತೆ ಅಂತ. ಓಕೆ, ನಾನು ಶಾರ್ಟ್ಸ್ ಮೇಲೆ ಬಂದು ಕ್ಲಿಕ್ ಮಾಡಿದೆ, ಪಾಪ್ಯುಲರ್ಸ್ ವಿಡಿಯೋಸ್ ಮೇಲೆ ಹೋಗಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ನೋಡ್ತಾ ಇರಬಹುದು ಪ್ರತಿ ಒಂದು ವಿಡಿಯೋ ಮೇಲೆ ಫ್ರೆಂಡ್ಸ್ ಇಲ್ಲಿ ಮಿಲಿಯನ್ಸ್ ಅಲ್ಲಿ ವ್ಯೂಸ್ ಬರ್ತದೆ. ಅದು ಕೂಡ 1 ಮಿಲಿಯನ್ ಅಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರಬಹುದು 100 ಮಿಲಿಯನ್, 73 ಮಿಲಿಯನ್, 71 ಮಿಲಿಯನ್ ಆಗಿರ್ಬೋದು, 65 ಮಿಲಿಯನ್ ವ್ಯೂಸ್ ಬಂದಿದೆ, 54 ಮಿಲಿಯನ್ ವ್ಯೂಸ್ ಬಂದಿದೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಎಷ್ಟೊಂದು ಇವರಿಗೆ ವ್ಯೂಸ್ ಗಳನ್ನ ಪಡಿತಾರೆ ಅಂತ. ಸೊ ಈ ರೀತಿ ಫ್ರೆಂಡ್ಸ್ ನೀವು ಚಾನಲ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ತುಂಬಾನೇ ಈಸಿ ಇದೆ, ತುಂಬಾನೇ ಸಿಂಪಲ್ ಇದೆ. ಆಕ್ಚುಲಿ ಫ್ರೆಂಡ್ಸ್ ಇಲ್ಲಿ ನಿಮ್ದು ವಿಡಿಯೋಸ್ ಕೂಡ ಬೇರೆಯವ್ರದ್ದು ವಿಡಿಯೋಸ್ಗಳನ್ನು ನೀವು ಬಳಸ್ಕೊಂಡು ಇಲ್ಲಿ ನೀವು ನಿಮ್ದು ಚಾನಲ್ನ ಸ್ಟಾರ್ಟ್ ಮಾಡಬಹುದು. ಆಬ್ವಿಯಸ್ಲಿ ಇವಾಗ ನಿಮ್ಮ ಮೈಂಡಲ್ಲಿ ಪ್ರಶ್ನೆ ಬರ್ತಾ ಇರಬಹುದು, ಈ ರೀತಿ ನಮ್ದು ಫ್ರೂಟ್ಸ್ ಇಲ್ಲಿಂದ ತರೋಣ, ನಮ್ದು ಈ ರೀತಿ ಗದ್ದೆ ಇಲ್ಲ, ಹೊಲ ಇಲ್ಲ, ಸೊ ನಮಗೆ ಇಲ್ಲಿಂದ ಈ ರೀತಿ ವಿಡಿಯೋಸ್ ಸಿಗುತ್ತೆ, ನಮಗೆ ಕ್ರಿಯೇಟ್ ಮಾಡೋಕೆ ಆಗೋದಿಲ್ಲ ಅಂತ ನಿಮ್ಮ ಮೈಂಡಲ್ಲಿ ಕ್ವಶನ್ ಬರ್ತಾ ಇರಬಹುದು. ಡೆಫಿನೆಟ್ಲಿ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ನಿಮ್ದು ಓನ್ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಹೇಳ್ತಿಲ್ಲ. ಇಲ್ಲಿ ಫ್ರೆಂಡ್ಸ್ ಇದೇ ರೀತಿ ವಿಡಿಯೋಸ್ಗಳನ್ನ ಬಳಸ್ಕೊಂಡು ಅದರಲ್ಲಿ ಫ್ರೆಂಡ್ಸ್ ನಿಮ್ದು ವ್ಯಾಲ್ಯೂನ ಆಡ್ ಮಾಡಿ ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿಂದ ನಿಮಗೆ ಅರ್ನಿಂಗ್ ಹೇಗೆ ಮಾಡುವಂತ ಹೇಳ್ತಾ ಇದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಸಪೋಸ್ ಅನ್ಕೊಳ್ಳಿ ನಿಮ್ಮಲ್ಲಿ ಯಾರಾದರೂ ಹೊಲ ಇದೆ, ಗದ್ದೆ ಇದೆ. ಓಕೆ, ಸೊ ನಿಮ್ದು ಹೊಲದಲ್ಲಿ ಏನಾದರೂ ನೀವು ಫ್ರೂಟ್ಸ್ಗಳನ್ನ ಬೆಳೀತಾ ಇದ್ದೀರಾ ಅಥವಾ ಬೇರೆ ವೆಜಿಟೇಬಲ್ಸ್ ಅನ್ನು ನೀವು ಬೆಳೆಸ್ತಾ ಇದ್ರೆ ಅದ್ರದ್ದು ವಿಡಿಯೋನ ಮಾಡಿ ಫ್ರೆಂಡ್ಸ್ ನೀವು ಈ ರೀತಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನೀವು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸಬಹುದು. ಓಕೆ, ಸಪೋಸ್ ಇವಾಗ ಯಾರ ಹತ್ರ ಇಲ್ಲ, ಯಾರ ಹತ್ರ ಗದ್ದೆ ಇಲ್ಲ, ಓಕೆ, ಯಾರ ಹತ್ರ ಹೊಲ ಇಲ್ಲ, ನೀವೇನ್ ಮಾಡಬಹುದು ಅಂದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಹಲವಾರು ವಿಡಿಯೋಸ್ಗಳು ಸಿಗುತ್ತೆ. ಅದನ್ನೇ ಫ್ರೆಂಡ್ಸ್ ನೀವು ಸಿಂಪ್ಲಿ ಯೂಸ್ ಮಾಡಬಹುದು. ಹೇಗೆ ಯೂಸ್ ಮಾಡೋದು, ಹೇಗೆ ಪ್ರಾಪರ್ ವೇಲಿ ಯೂಸ್ ಮಾಡ್ತಾರೆ, ಕಾಪಿರೈಟ್ ಇಶ್ಯೂ ಬರದನೆ ಹೇಗೆ ಯೂಸ್ ಮಾಡ್ತಾರೆ ಅದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವರು ಎಷ್ಟೊಂದು ವ್ಯೂಸ್ ಪಡ್ತಿದ್ದಾರೆ ನೋಡಿ, 55 ಮಿಲಿಯನ್ ವ್ಯೂಸ್ ಇದೆ. ಸೊ ನೋಡಿ ಫ್ರೆಂಡ್ಸ್, ನಾನು ನೋಡಿ ನಾನೇ ಶಾಕ್ ಆದೆ ಎಷ್ಟು ಇವರು ಅರ್ನಿಂಗ್ ಮಾಡ್ತಾರೆ ಅಂತ. ಓಕೆ, ಸೊ ಇದೇ ರೀತಿ ಫ್ರೆಂಡ್ಸ್ ಇವಾಗ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಮೊದಲಿಗೆ ಈ ಚಾನಲ್ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಈ ಚಾನಲ್ಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ? 7.76 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆ, ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ಇವರು ಕೇವಲ 990 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ 7 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಫ್ರೆಂಡ್ಸ್ ಇವರು ಗೇನ್ ಮಾಡಿದ್ರೆ. ಹಾಗೂ ಪರ್ ಮಂತ್ ಫ್ರೆಂಡ್ಸ್ ಇಲ್ಲಿಂದ ಇವರು 2 ರಿಂದ 3 ಲಕ್ಷ ರೂಪಾಯಿ ಈಸಿಲಿ, ನಾನು ನಿಮಗೆ ಹೇಳ್ತಿರೋದು 2 ರಿಂದ 3 ಲಕ್ಷ ರೂಪಾಯಿ ಈಸಿಲಿ ಫ್ರೆಂಡ್ಸ್ ಇವರು ಅರ್ನ್ ಮಾಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇದು ಇನ್ನೊಂದು ಚಾನಲ್ ಇದೆ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರಿಗೆ ನೋಡಿ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ? 4 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವರು ನೋಡ್ತಾ ಇರಬಹುದು ಕೇವಲ 169 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಆಕ್ಚುಲಿ ಫ್ರೆಂಡ್ಸ್ ನೀವು ನನ್ನ ಮೇನ್ ಚಾನಲ್ ಈ ಚಾನಲ್ ಬಂದು ನೋಡಿದ್ರೆ ನಾ ಏನಿಲ್ಲ ಅಂದ್ರೂ ನಿಯರ್ಲಿ 400ಕ್ಕಿಂತ ಜಾಸ್ತಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆದ್ರೂ ಕೂಡ ಫ್ರೆಂಡ್ಸ್ ನನಗೆ 2 ಲಕ್ಷ ಕ್ರಾಸ್ ಆಗಿಲ್ಲ. ಬಟ್ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು ಕೇವಲ 169 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ 4 ಲಕ್ಷ ವ್ಯೂಸ್ ಅನ್ನ 4 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಫ್ರೆಂಡ್ಸ್ ಇವರು ಗೇನ್ ಮಾಡಿದ್ದಾರೆ. ಹಾಗೂ ಫ್ರೆಂಡ್ಸ್ ಇವಾಗ ವ್ಯೂಸ್ ಬಗ್ಗೆ ಮಾತಾಡೋದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್, ನಾನು ಪಾಪ್ಯುಲರ್ ವ್ಯೂಸ್ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟು ವ್ಯೂಸ್ ಪಡ್ತಿದ್ದಾರೆ? 43 ಮಿಲಿಯನ್, 26 ಮಿಲಿಯನ್, 25 ಮಿಲಿಯನ್, 14 ಮಿಲಿಯನ್, 11 ಮಿಲಿಯನ್. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವರು ಮಿಲಿಯನ್ಸ್ ಅಲ್ಲಿ ವ್ಯೂಸ್ಗಳನ್ನ ಪಡಿತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅದೇನಪ್ಪ ಅಂದ್ರೆ ಇದೇ ನೀವು ವಿಡಿಯೋಸ್ ನೋಡ್ತಾ ಇರಲ್ಲ, ಇದು ಇವ್ರದ್ದು ಓನ್ ವಿಡಿಯೋಸ್ ಅಲ್ಲ. ಓಕೆ, ಸೊ ಇದು ಫ್ರೆಂಡ್ಸ್ ಇವರು ಈ ಚಾನಲ್ದು ಇವ್ರದ್ದು ಓನ್ ವಿಡಿಯೋಸ್ ಅಲ್ಲ. ಇವ್ರು ಏನ್ ಮಾಡ್ತಾರೆ, ಬೇರೆಯವ್ರ ವಿಡಿಯೋಸ್ಗಳನ್ನ ಬಳಸ್ಕೊಂಡು ಇಲ್ಲಿ ತಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಇವಾಗ ಪ್ರಶ್ನೆ ಬರುತ್ತೆ, ಸೊ ಹೀಗಾದ್ರೆ ನಿಮಗೆ ಕಾಪಿರೈಟ್ ಇಶ್ಯೂ ಬರೋದಿಲ್ವಾ ಅಂತ. ಸೊ ಯಾಕೆ ಬರೋದಿಲ್ಲ, ಹೇಗೆ ನೀವು ಇದ್ರ ಮೇಲೆ ವರ್ಕ್ ಮಾಡೋದು ಅಂತ ನಿಮಗೆ ಹೇಳ್ತಾ ಇದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಲೇಟೆಸ್ಟ್ ವಿಡಿಯೋಸ್ ಮೇಲೆ ಬರೋಣ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಒಂದು ವಿಡಿಯೋ ಇದೆ, ನಾನು ಇದ್ರ ಮೇಲೆ ಪ್ಲೇ ಮಾಡ್ತೀನಿ ಇವಾಗ. ಓಕೆ, ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಕೆಳಗಡೆ ಬರೋದ್ರೆ ಇಲ್ಲಿ ಫ್ರೆಂಡ್ಸ್ ಅವ್ರದ್ದು ಫೇಸ್ ಅನ್ನ ಇದರಲ್ಲಿ ಆಡ್ ಮಾಡಿದ್ದಾರೆ. ಸೊ ನೋಡ್ತಾ ಇರಬಹುದು. ಸೊ ಇದು ಫ್ರೆಂಡ್ಸ್ ಏನ್ ಹೇಳುತ್ತೆ, ಯೂಟ್ಯೂಬ್ ಏನ್ ಹೇಳುತ್ತೆ ಗೊತ್ತಾ, ನೀವು ಬೇರೆಯವ್ರ ವಿಡಿಯೋಸ್ಗಳನ್ನ ಬಳಸಬಹುದು, ಬಟ್ ಅದರಲ್ಲಿ ನಿಮ್ದು ಓನ್ ವ್ಯಾಲ್ಯೂನ ಆಡ್ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇವ್ರು ಏನ್ ಮಾಡ್ತಾರೆ, ಈ ವಿಡಿಯೋಸ್ಗೆ ಇವರು ರಿಯಾಕ್ಷನ್ ಅನ್ನು ಕೊಡ್ತಾರೆ. ಸೊ ರಿಯಾಕ್ಷನ್ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಕೊಡ್ತಾರೆ. ಸಿಂಪ್ಲಿ ಅಲ್ಲಿ ವಿಡಿಯೋ ಪ್ಲೇ ಆಗ್ತಿದೆ, ಇವರು ಆ ವಿಡಿಯೋನ ನೋಡ್ತಿದ್ದಾರೆ, ಸಿಂಪಲ್. ಓಕೆ, ಸೊ ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ಇವರು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಇಲ್ಲಿ ಅರ್ನಿಂಗ್ ಮಾಡ್ತಿದ್ದಾರೆ. ಓಕೆ, ಅದೇ ರೀತಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೊಂದು ವಿಡಿಯೋ ಇದೆ.
ಓಕೆ, ಸೊ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಅವ್ರದ್ದು ಜಸ್ಟ್ ಒಂದು ಫೋಟೋ ಅಥವಾ ಅವ್ರದ್ದು ವಿಡಿಯೋನ ಆಡ್ ಮಾಡಿದ್ದಾರೆ. ಸೊ ನೋಡ್ತಾ ಇರಬಹುದು ಇದಕ್ಕೂ ಕೂಡ ಫ್ರೆಂಡ್ಸ್ ಅದೇ ರೀತಿ ಇವರು ಸೇಮ್ ಆಡ್ ಮಾಡಿದ್ದಾರೆ. ಓಕೆ, ಸೊ ನೋಡ್ತಿದಾರಾ ರೈಟ್. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ರೀತಿ ವಿಡಿಯೋಸ್ ಇವಾಗ ಹೇಗೆ ನೀವು ಕ್ರಿಯೇಟ್ ಮಾಡೋದು, ಹೇಗೆ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಈ ರೀತಿ ವಿಡಿಯೋಸ್ಗಳನ್ನ ನಿಮಗೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಫ್ರೆಂಡ್ಸ್ ನಾನು ಈ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದರಲ್ಲಿ ನನಗೆ ಎಷ್ಟೊಂದು ಇಲ್ಲಿ ವಿಡಿಯೋಸ್ಗಳು ನೋಡೋಕೆ ಸಿಗ್ತಾ ಇದೆ ಅಂತ. ಸೊ ಇದರಲ್ಲಿ ಫ್ರೆಂಡ್ಸ್ ಇವಾಗ ನಾನು ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ಹೇಳಬೇಕು ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಈ ವಿಡಿಯೋ ನಾನು ಸೆಲೆಕ್ಟ್ ಮಾಡ್ತೀನಿ. ಇದನ್ನ ಫ್ರೆಂಡ್ಸ್ ಇವಾಗ ನಾನು ಡೌನ್ಲೋಡ್ ಮಾಡ್ಕೊತೀನಿ. ಸೊ ಡೌನ್ಲೋಡ್ ಹೇಗೆ ಮಾಡ್ತೀರಾ ಅಂತ ನಿಮಗೆ ಹೇಳೋಕ್ಕಾಗೋದಿಲ್ಲ. ನೀವು ಸಿಂಪ್ಲಿ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಬಹುದು. ನಿಮಗೆ ಇಲ್ಲಿಂದ ಹಲವಾರು ಟ್ಯೂಟೋರಿಯಲ್ಸ್ ಬರುತ್ತೆ, ಅದನ್ನು ನೋಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಈ ವಿಡಿಯೋನ ಡೌನ್ಲೋಡ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಅನ್ನ ಎಡಿಟ್ ಮಾಡೋಕ್ಕೋಸ್ಕರ ನಿಮ್ಮ ಹತ್ರ ಒಂದು ಎಡಿಟಿಂಗ್ ಸಾಫ್ಟ್ವೇರ್ ಇರಬೇಕಾಗುತ್ತೆ. ನಿಮಗೆ ಫ್ರೀಯಲ್ಲಿ ಹಲವಾರು ಎಡಿಟಿಂಗ್ ಸಾಫ್ಟ್ವೇರ್ ಸಿಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಆಕ್ಚುಲಿ ಹೇಳಬೇಕು ಅಂದ್ರೆ ಯೂಟ್ಯೂಬ್ ತಂದೆ ಆದಂತ ಒಂದು ಫ್ರೀ ಎಡಿಟಿಂಗ್ ಸಾಫ್ಟ್ವೇರ್ ಇದೆ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ವಾಟರ್ ಮಾರ್ಕ್ ಕೂಡ ನೋಡೋಕೆ ಸಿಗೋದಿಲ್ಲ, ಹಾಗೂ ನಿಮಗೆ ಫ್ರೀಯಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಇಲ್ಲಿ ಆಡ್ ಮಾಡಬಹುದು. ಆ ಆಪ್ ಹೆಸರು ಬಂದ್ಬಿಟ್ಟು, ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ನೋಡಬೇಕಾಗುತ್ತೆ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಕ್ರಿಯೇಟರ್ ಗೈಡ್ ಇನ್ ಕನ್ನಡ ಅಂತ. ಇದರಲ್ಲಿ ಬನ್ನಿ ನಂತರ ಇಲ್ಲಿ ನೋಡ್ತಾ ಇರಬಹುದು ನಾನು ಇದರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ. ಸೊ ಯೂಟ್ಯೂಬ್ ಕ್ರಿಯೇಟ್ ಆಪ್ ಅಲ್ಲಿ ಹೇಗೆ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತೀರಾ ಅಂತ ಒಂದು ಪ್ರಾಪರ್ ಆಗಿ ವಿಡಿಯೋ ಮಾಡಿರೋದಿದೆ. ಇದನ್ನ ಬಂದು ಫ್ರೆಂಡ್ಸ್ ನೀವು ನೋಡಬಹುದು, ಇಲ್ಲಾಂದ್ರೆ ನೀವು ಈಸಿಲಿ ಎಡಿಟಿಂಗ್ ಅನ್ನ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ನಂದು ಎಡಿಟಿಂಗ್ ಸಾಫ್ಟ್ವೇರ್ ನ ಓಪನ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾನು ಡೌನ್ಲೋಡ್ ಮಾಡ್ಕೊಂಡಿರುವಂತಹ ವಿಡಿಯೋನ ಇದರಲ್ಲಿ ಬಂದು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿಗೆ ಒಂದು ವಿಡಿಯೋ ಬಂದಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದರದ್ದು ನಾನು ಕಲರ್ ಗ್ರೇಡಿಂಗ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಮೊದಲಿಗೆ ಸ್ವಲ್ಪ ಕಲರ್ ಅನ್ನ ಇದರಲ್ಲಿ ಚೇಂಜ್ ಮಾಡ್ತೀನಿ. ಸೊ ನೋಡ್ತಿರ್ಬೋದು ಈ ರೀತಿ ನಾನು ಸ್ವಲ್ಪ ಕಲರ್ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ನೋಡಬೇಕಾಗುತ್ತೆ ಇದ್ರದ್ದು ಏನಾದರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ರೆ ಅದನ್ನ ಫ್ರೆಂಡ್ಸ್ ನಿಮಗೆ ನೋಡಬೇಕಾಗುತ್ತೆ ಸಿಂಪ್ಲಿ ಮ್ಯೂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅನ್ನ ಮ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮ್ಗೆ ನೋಡಬೇಕಾಗುತ್ತೆ ನಿಮ್ದು ವಿಡಿಯೋನ ಫ್ರೆಂಡ್ಸ್ ಇವಾಗ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇದಕ್ಕೆ ಫ್ರೆಂಡ್ಸ್ ನಿಮಗೆ ರಿಯಾಕ್ಷನ್ ಕೊಡಬೇಕಾಗುತ್ತೆ. ಸಪೋಸ್ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಏನಾದರೂ ಮಾತಾಡಬೇಕು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಮಾತಾಡಿ ಫ್ರೆಂಡ್ಸ್, ಅದು ಇನ್ನೂ ವ್ಯಾಲ್ಯೂಯಬಲ್ ಇರುತ್ತೆ, ಇನ್ನೂ ಒಳ್ಳೆ ವಿಷಯ ಅದು. ಇಲ್ಲಿ ಫ್ರೆಂಡ್ಸ್ ನೀವು ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ಈ ವಿಡಿಯೋ ನೋಡ್ತಾ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಮಾತಾಡಿ. ಓಕೆ, ಸೊ ಇಲ್ಲಿ ಹೇಳ್ಬೋದು, ಸೊ ನೋಡಿ ಇದೊಂದು ಲೀಚ್ ಇದೆ, ರೆಡ್ ಕಲರ್ ಲೀಚ್ ಇದೆ, ಇದು ನಮ್ಮ ಇಂಡಿಯಾದಲ್ಲಿ ಸಿಗೋದಿಲ್ಲ, ತುಂಬಾನೇ ರೇರ್ ಆಗಿ ಸಿಗುತ್ತೆ. ಈ ರೀತಿ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಾಗುತ್ತೆ. ಅಥವಾ ನಿಮಗೆ ಕಣ್ಣು ಮುಂದೆ ಏನು ಕಾಣುತ್ತಲ್ಲ, ನೀವು ಏನು ಫೀಲ್ ಮಾಡ್ತಿರಲ್ಲ ಅದನ್ನೇ ಫ್ರೆಂಡ್ಸ್ ನಿಮಗೆ ಹೇಳ್ತಾ ಹೋಗ್ಬೇಕಾಗುತ್ತೆ, ರೆಕಾರ್ಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸಿಂಪಲ್ ಫ್ರೆಂಡ್ಸ್, ಇಷ್ಟೇ ಕೆಲಸ ಇರೋದು. ಸೊ ನೋಡಿ ಫ್ರೆಂಡ್ಸ್, ನಾನೇ ನಿಮಗೆ ವಿಡಿಯೋಸ್ಗಳನ್ನ ತೊಗೊಂಡು ಬರ್ತೀನಲ್ಲ 110% ವರ್ಕಿಂಗ್ ಇರುತ್ತೆ. ಆಬ್ವಿಯಸ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ, ಯಾವುದೋ ಒನ್ ಡೇಲಿ ಆಗೋದಿಲ್ಲ. ನಿಮಗೆ ಯೂಟ್ಯೂಬಲ್ಲಿ ಸಕ್ಸಸ್ ಸಿಗಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಇಲ್ಲಿ ಫ್ರೆಂಡ್ಸ್ ನೀವು ಒಂದು ಸರ್ತಿ ನಿಮ್ಮ ಚಾನಲ್ ಗ್ರೋ ಆಯಿತು ಅಂತ ಅನ್ಕೊಳ್ಳಿ, ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ನೀವು ಪರ್ ಮಂತ್ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸಬಹುದು. ಓಕೆ, ಇಲ್ಲಿ ಇವಾಗ ಕೆಲವೊಂದಿಷ್ಟು ಜನ ಅನ್ಬೋದು ನೀನೇ ಯಾಕೆ ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ನನಗೆ ಗೊತ್ತಿದೆ, ಕಮೆಂಟ್ ಬರುತ್ತೆ. ಅಂಥವ್ರಿಗೆ ಫ್ರೆಂಡ್ಸ್ ನನಗೆ ಏನು ಹೇಳೋಕೆ ಇಷ್ಟ ಇಲ್ಲ, ಯಾಕಂದ್ರೆ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ. ನಾನು ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಆ ರೀತಿ ವಿಡಿಯೋಸ್ಗಳನ್ನ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ನನ್ನ ಉದ್ದೇಶ ಅಂದರೆ ನಾನು ಅರ್ನಿಂಗ್ ಮಾಡ್ತಿದ್ದೀನಿ, ಬೇರೆಯವರು ಅರ್ನಿಂಗ್ ಮಾಡ್ತಾರೆ ಯೂಟ್ಯೂಬಿಂದ ಅಂದ ತಕ್ಷಣ ನೀವು ಕೂಡ ಅರ್ನಿಂಗ್ ಮಾಡ್ಬೋದು. ಇದು ಕೂಡ ನಿಮಗೆ ಗೊತ್ತಿರುವಂಥ ವಿಷಯ ಇದೆ. ಓಕೆ, ಬಟ್ ಇಲ್ಲಿ ತುಂಬಾ ಜನರ ಹತ್ರ ಐಡಿಯಾ ಇರೋದಿಲ್ಲ, ಯಾವ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಈ ರೀತಿ ವಿಡಿಯೋಸ್ಗಳನ್ನ ತೊಗೊಂಡು ಬರ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಶ್ರಮ ಪಡ್ತೀರಾ, ಎಷ್ಟು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತೀರಾ, ನಿಮಗೆ ವರ್ಕ್ ಮಾಡ್ಬೇಕು ಅನ್ಸುತ್ತೋ ಇಲ್ವೋ ಅಂತ ಅದು ಟೋಟಲಿ ನಿಮ್ಮ ಮೇಲೆ ಡಿಪೆಂಡ್ ಇದೆ. ಬಟ್ ಈ ವಿಡಿಯೋದಿಂದ ಅಟ್ಲೀಸ್ಟ್ ಒಬ್ಬರಾದ್ರಿಗೆ ಹೆಲ್ಪ್ ಆದರೆ ಸಾಕು, ನನಗೆ ಅದೇ ಒಂದು ಖುಷಿ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ನೋಡಬೇಕಾಗುತ್ತೆ ಈ ರೀತಿ ಸಿಂಪ್ಲಿ ನೀವು ಮೊಬೈಲ್ ಫೋನ್ನ ಓಪನ್ ಮಾಡಿ, ಕ್ಯಾಮ್ರಾನ ಓಪನ್ ಮಾಡಿ. ಸೊ ಇಲ್ಲಿ ವಿಡಿಯೋ ನೋಡ್ತಾ ಹೋಗಿ. ಸೊ ಇದರಲ್ಲಿ ನಿಮ್ಗೆ ಏನು ರಿಯಾಕ್ಷನ್ ಬರುತ್ತಲ್ಲ ಅದನ್ನ ಸಿಂಪ್ಲಿ ನೀವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಓಕೆ, ಒಂದು ರಿಯಾಕ್ಷನ್ ವಿಡಿಯೋ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಇದನ್ನ ಪ್ಲೇ ಮಾಡ್ತೀನಿ. ಇವಾಗ ಸಿಂಪಲ್ ಇವಾಗ ಪ್ಲೇ ಮಾಡೋಣ. ಸೊ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಏನು ಫೀಲ್ ಆಗುತ್ತಲ್ಲ ಅದನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಇದೊಂದು ರೆಡ್ ಕಲರ್ ಒಂದು ಲೀಚ್ ಇದೆ. ಸೊ ಇದು ಬೇಸಿಕಲಿ ಈಸಿಲಿ ನಮ್ಮ ಇಂಡಿಯಾದಲ್ಲಿ ಇದು ನೋಡೋಕೆ ಸಿಗೋದಿಲ್ಲ. ಸೊ ಐ ಥಿಂಕ್ ಇದು ಇಂಡೋನೇಷ್ಯಾ ಅಥವಾ ಶ್ರೀಲಂಕಾದಲ್ಲಿ ಇದೆ ಅಂತ ಅನಿಸ್ತಿದೆ ನನಗೆ. ಬೇರೆ ಕಂಟ್ರಿ ಇದೊಂದು ಲೀಚ್ ಇದೆ. ಸೊ ನೋಡ್ತಾ ಇರ್ಬೋದು ಅವರು ಯಾವ ರೀತಿ ಇದನ್ನ ಬೆಳೆಸ್ತಾ ಇದ್ದಾರೆ ಅಂತ. ಸೊ ನೋಡಿ ಎಷ್ಟು ಒಳ್ಳೆ ಒಂದು ಗಿಡ ಇದೆ. ಸೊ ನೋಡಿ ಎಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಲೀಚಸ್ ಅನ್ನ ನಿಮಗೆ ನೋಡೋಕೆ ಸಿಗುತ್ತೆ. ಸಿಂಪಲ್. ಓಕೆ, ಸೊ ಐನೋ ಸ್ವಲ್ಪ ಟೈಮ್ ತಗೊಳ್ಳಿ, ಒಂದು 10 ಸತಿ ವಿಡಿಯೋನ ರಿಪೀಟ್ ಮಾಡಿ ನೋಡಿ. ಆನಂತರ ಫ್ರೆಂಡ್ಸ್ ಅದಕ್ಕೆ ಏನು ಹೇಳಬೇಕಾಗುತ್ತೆ ಏನಿಲ್ಲ ಅಂತ ನಿಮಗೆ ಸ್ವಲ್ಪ ಸ್ಕ್ರಿಪ್ಟಿಂಗ್ ಮಾಡ್ಕೋಬಹುದು. ಮೈಂಡಲ್ಲಿ ನೀವು ಅದನ್ನು ಯೋಚನೆ ಮಾಡ್ಕೊಳ್ಳಿ ಏನು ಹೇಳಬೇಕು ಏನಿಲ್ಲ ಅಂತ. ಒಂದು 5 ರಿಂದ 6 ಸಲ ನೀವು ಆ ವಿಡಿಯೋ ನೋಡಿದ್ರೆ ಸಾಕು. ಹಾಗೂ ಫ್ರೆಂಡ್ಸ್ ವಿಡಿಯೋ ಲೆಂತ್ ಕೂಡ ಜಾಸ್ತಿ ಇಲ್ಲ, ಜಸ್ಟ್ ಶಾರ್ಟ್ ವಿಡಿಯೋ ಇದೆ. ಸೊ ಈಸಿಲಿ ಫ್ರೆಂಡ್ಸ್ ಇಲ್ಲಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ರೆಕಾರ್ಡ್ ಮಾಡ್ಕೊಟ್ಟಿರುವಂಥ ರಿಯಾಕ್ಷನ್ ವಿಡಿಯೋನ ಇದರಲ್ಲಿ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿಗೆ ಇವಾಗ ನಾನು ರಿಯಾಕ್ಷನ್ ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಸಿಂಪಲ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಅಂತಂದು ಈ ರೀತಿ ನಾನು ಮೇಲ್ಗಡೆ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿಗೆ ಇವಾಗ ನಂದು ವಿಡಿಯೋ ಬಂದಿದೆ, ರಿಯಾಕ್ಷನ್ ವಿಡಿಯೋ. ಇದನ್ನ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಇದು ಈ ರೀತಿ ನಾನು ಇದನ್ನ ಅಡ್ಜಸ್ಟ್ ಮಾಡ್ಕೋತಿದ್ದೀನಿ. ಸೊ ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಸೈಜ್ ಎಷ್ಟು ಬೇಕು ನೀವು ಅಡ್ಜಸ್ಟ್ ಮಾಡ್ಕೋಬಹುದು, ಇಲ್ಲ ನಿಮಗೆ ಇಷ್ಟೇ ಸೈಜ್ ಬೇಕು ಅಂದ್ರೆ ನೀವು ಇಷ್ಟೇ ಸೈಜ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಎಕ್ಸಾಂಪಲ್ಗೋಸ್ಕರ ನಾನು ಇಷ್ಟು ಸೈಜ್ ಅನ್ನ ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಷ್ಟು ಫ್ರೆಂಡ್ಸ್ ಇದನ್ನ ಅಡ್ಜಸ್ಟ್ ಮಾಡ್ಕೋತಿದ್ದೀನಿ. ಓಕೆ, ಸೊ ಇಲ್ಲಿ ಟೋಟಲ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಸೈಜ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ಎಲ್ಲಿಂದ ನಾನು ರಿಯಾಕ್ಷನ್ ಕೊಟ್ಟಿದ್ದಿಲ್ಲ ಅಷ್ಟು ಫ್ರೆಂಡ್ಸ್ ಇಲ್ಲಿ ನಾನು ಇದನ್ನ ಎಡಿಟ್ ಮಾಡ್ತೀನಿ. ಅನ್ನೆಸೆಸರಿ ಪಾರ್ಟ್ ಫ್ರೆಂಡ್ಸ್ ನಾನು ಡಿಲೀಟ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಇಷ್ಟು ಫ್ರೆಂಡ್ಸ್ ಇವಾಗ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಇದೊಂದು ರೆಡ್ ಕಲರ್ ಒಂದು ಲೀಚ್ ಇದೆ. ಸೊ ಸಿಂಪಲ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಿಕ್ಕಿದೇನಿಲ್ಲ ಇದನ್ನ ನಿಮಗೆ
ಅನ್ವಾಂಟೆಡ್ ಪೋಸ್ಟ್ ನಿಮಗೆ ಡಿಲೀಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಇರೋದು. ಈ ರೀತಿ ವಿಡಿಯೋಸ್ಗಳನ್ನ ನೀವು ಕ್ರಿಯೇಟ್ ಮಾಡಬಹುದು. ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ನಿಮಗೆ ನೋಡೋಕೆ ಸಿಗೋದಿಲ್ಲ. ಯಾಕೆಂದ್ರೆ ಯೂಟ್ಯೂಬ್ ಸ್ವತಃ ಹೇಳುತ್ತೆ ಇಲ್ಲಿ ನೀವು ಬೇರೆ ವಿಡಿಯೋಸ್ಗಳನ್ನ ಯೂಸ್ ಮಾಡಬಹುದು, ಬಟ್ ಅದರಲ್ಲಿ ನಿಮ್ದು ಓನ್ ವ್ಯಾಲ್ಯೂನ ಆ್ಯಡ್ ಮಾಡಿ ಅಂತ ಹೇಳುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಇದರಲ್ಲಿ ನಮ್ದು ಓನ್ ವ್ಯಾಲ್ಯೂನ ಆ್ಯಡ್ ಮಾಡ್ತಿದ್ವಿ. ಹೇಗೆ ಆ್ಯಡ್ ಮಾಡ್ತಿದ್ವಿ, ಇಲ್ಲಿ ನಾವು ನಮ್ದು ರಿಯಾಕ್ಷನ್ಸ್ ಅನ್ನ ನಾವು ಹೇಳ್ತಾ ಇದೀವಿ. ಓಕೆ, ಸಪೋಸ್ ಫ್ರೆಂಡ್ಸ್ ನಾನು ನಿಮಗೆ ಮತ್ತೆ ಹೇಳ್ತೀನಿ, ನಿಮಗೆ ಆ ವಿಡಿಯೋ ಮೇಲೆ ರಿಯಾಕ್ಷನ್ ಕೊಡುವಾಗ ನಿಮಗೆ ಏನು ಹೇಳಬೇಕು ಅನ್ಸುತ್ತಲ್ಲ, ನಿಮ್ಗೆ ಏನು ಫೀಲ್ ಮಾಡ್ತಿರಲ್ಲ ಅದನ್ನು ನೀವು ಹೇಳಿದ್ರೆ ತುಂಬಾನೇ ಒಳ್ಳೆ ವಿಷಯ. ಇಲ್ಲ ನಿಮಗೆ ಹೇಳೋಕ್ಕಾಗೋದಿಲ್ಲ, ನಿಮಗೆ ಮಾತಾಡೋಕ್ಕಾಗೋದಿಲ್ಲ ಅಂದರೆ ಸಿಂಪ್ಲಿ ಫ್ರೆಂಡ್ಸ್ ನೀವೇನು ಮಾಡಿ, ಜಸ್ಟ್ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ಗಳನ್ನ ಆ್ಯಡ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಸಿಂಪ್ಲಿ ಆ ವಿಡಿಯೋ ನೋಡ್ತಾ ನಿಮ್ದು ಎಕ್ಸ್ಪ್ರೆಷನ್ಸ್ ಅನ್ನ ಕೊಡ್ತಾ ಹೋಗಿ ಅದನ್ನ ಫ್ರೆಂಡ್ಸ್ ನಿಮಗೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಫ್ರೆಂಡ್ಸ್ ಇವರು ಇದೇ ರೀತಿ ಮಾಡಿದ್ರೆ, ಸೊ ನಿಮಗೆ ತೋರಿಸ್ತೀನಿ ಒಂದು ಸೆಕೆಂಡ್. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಫ್ರೆಂಡ್ಸ್ ಇವರು ಸಿಂಪ್ಲಿ ತಮ್ಮದು ಫೇಸ್ ಅನ್ನ ಮಾತ್ರ ತೋರಿಸ್ತಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವರು ಏನು ಮಾತಾಡ್ತಲ್ಲ, ಜಸ್ಟ್ ಫೇಸ್ ಎಕ್ಸ್ಪ್ರೆಷನ್ ಅನ್ನ ಇವರು ತೋರಿಸಿದ್ರೆ. ಓಕೆ, ಸೊ ನೋಡ್ತಾ ಇರ್ಬೋದು ಈ ರೀತಿ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಇಲ್ಲಿ ನಿಮಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂ ಬರೋದಿಲ್ಲ, 110% ಬರೋದಿಲ್ಲ. ಓಕೆ, ಸೊ ಇಲ್ಲಿ ನಿಮ್ಗೆ ಇನ್ನೂ ಸೇಫ್ ಸೈಡ್ ಇರಬೇಕು ಅಂದ್ರೆ ನೀವು ಸಿಂಪ್ಲಿ ಫ್ರೆಂಡ್ಸ್ ಏನು ಮಾಡಿ, ಆ ವಿಡಿಯೋ ನೋಡ್ತಾ ನಿಮ್ಗೆ ಏನು ಹೇಳಬೇಕು ಅನ್ಸುತ್ತಲ್ಲ ಅದನ್ನ ನಿಮಗೆ ಸಿಂಪ್ಲಿ ಹೇಳಿ ಅದನ್ನ ಕ್ಯಾಪ್ಚರ್ ಮಾಡಿ ಈ ರೀತಿ ವಿಡಿಯೋನ ಕ್ರಿಯೇಟ್ ಮಾಡಬಹುದು. ಓಕೆ, ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿ ಇದೆ ಅಂತ. ಕೇವಲ 5 ರಿಂದ 10 ನಿಮಿಷದಲ್ಲಿ ಒಂದು ವಿಡಿಯೋ ರೆಡಿ ಆಗುತ್ತೆ. ಸೊ ಡೈಲಿ ಫ್ರೆಂಡ್ಸ್ ನೀವು ಏನಿಲ್ಲ ಅಂದ್ರೂ ಈಸಿಲಿ ಒಂದು 5 ರಿಂದ 10 ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಡೈಲಿ ಒಂದೊಂದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಡೆಫಿನೆಟ್ಲಿ ಫ್ರೆಂಡ್ಸ್ 3 ಮಂತ್ ಅಲ್ಲಿ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ನಿಮಗೆ ಡೆಫಿನೆಟ್ಲಿ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಿದೆ ಗೊತ್ತಾ, ತುಂಬಾ ಜನ ಈ ರೀತಿ ಕಷ್ಟಪಡೋಕೆ ರೆಡಿ ಇರೋದಿಲ್ಲ. ಅವ್ರಿಗೆ ಎಲ್ಲ ಈಸಿ ಬೇಕು, ಅವ್ರಿಗೆ ಕ್ಯಾಪ್ಜೆಂಟ್ ಇರಬೇಕು, ಅವ್ರಿಗೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ದುಡ್ಡು ಬರಬೇಕು. ಈ ರೀತಿ ಮೈಂಡ್ ಸೆಟ್ ಇರೋರಿಗೆ ಈ ರೀತಿ ವಿಡಿಯೋಸ್ಗಳನ್ನ ಯೂಸ್ ಆಗೋದಿಲ್ಲ. ಓಕೆ, ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡಬೇಕು ಅಂದ್ರೆ ಇಲ್ಲಿ ನಿಮಗೆ ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ, ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ. ಅವಾಗಲೇ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಸೊ ಇದರಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಹತ್ರ ಓನ್ ಕಂಟೆಂಟ್ ಇಲ್ಲ, ನೀವು ಬೇರೆಯವ್ರ ಕಂಟೆಂಟ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಇಷ್ಟಾದ್ರೂ ಫ್ರೆಂಡ್ಸ್ ನಿಮಗೆ ಮಾಡಕ್ಕೆ ಬರುತ್ತೆ ಅಂತ ಅನ್ಕೋತಿದ್ದೀನಿ. ಸೊ ಇವಾಗ ಟೋಟಲ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಇದರ ಮೇಲೆ ವರ್ಕ್ ಮಾಡ್ತಿರೋ ಇಲ್ವೋ ಅಂತ. ಓಕೆ, ಸೊ ಇಟ್ಸ್ ಅಪ್ ಟು ಯು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಒಂದು ಡೈಲಿ. ಥ್ಯಾಂಕ್ ಯು.